ಸಕ್ಸಸ್ಫುಲ್ ಆಗಬೇಕು, ಯಶಸ್ಸು ಆಗಬೇಕು ಅಂದ್ರೆ ಎತ್ತರದ ಗುರಿ ಇಟ್ಕೋಬೇಕಪ್ಪ ನಾವು. ಗುರು ಪೂರ್ತಿ ಜೀವನವನ್ನು ಬದಲಾಯಿಸ್ಬಿಡ್ತಾನೆ. ನ್ಯೂಸ್ ಪೇಪರ್ ತಗೊಂಡು ಹೋಗ್ಬೇಕು, ಕ್ಲಾಸಿಗೆ ತಗೊಂಡು ಹೋಗ್ಬಿಟ್ಟು ಹಾಸ್ಬಿಟ್ಟು, ನೋಡಿ ಮಕ್ಕಳೇ ಏನೇನು ಬಂದಿದೆ ನೋಡಿ ನ್ಯೂಸ್ ಪೇಪರ್ ಅಲ್ಲಿ ಇವತ್ತು, ಪಕ್ಷಿ ಹೆಂಗ್ ಹಾರ್ತದೆ ಅಂತ ಚಿತ್ರ ಬರೆದು ತೋರಿಸ್ತಿದ್ರು. ಪಕ್ಷಿ ಚಿತ್ರ ಬರೆದ್ರು. ನೋಡಿ ಮಕ್ಕಳೇ, ಗಾಳಿ ಬಂದಾಗ ಏನ್ ಮಾಡುತ್ತೆ ಅಂದ್ರೆ ರೆಕ್ಕೆಯಿಂದ ಅದು ಗಾಳಿಯನ್ನ ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಪಕ್ಷಿ ಅಂತ. ಪಟ ರೆಕ್ಕೆ ಬಡ್ಕೊಳ್ಳೋದಂದ್ರೆ ಏನ್ ಗೊತ್ತಾ? ಗಾಳಿಯನ್ನ ಹಿಂದೆ ತಳ್ಳಿ ಮುಂದೆ ಹೋಗೋದು. ಹೀಗೆ ಹೋಗ್ತದೆ ನೋಡಿ. ಸರ್ ನೀವು ಹೇಳಿದ್ರಿ ಪಕ್ಷಿ ರೆಕ್ಕೆಯಿಂದ ಗಾಳಿಯನ್ನ ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಅಂತ ಹೇಳಿದ್ರಿ ಸರ್, ಆದ್ರೆ ವಿಮಾನದ ರೆಕ್ಕೆ ಹಿಂಗೆ ಇರುತ್ತಲ್ಲ ಸರ್, ಅದು ಬಡ್ಕೊಳ್ಳೋದೇ ಇಲ್ಲ. ಇಂಜಿನಿಯರಿಂಗ್ ಓದಿದ ಹುಡುಗ ಮುಂದೆ ಅಮೆರಿಕ ನಾಸಾಕ್ ಹೋದ. ನಾಸಾಕ್ ಹೋಗಿ ಅಲ್ಲಿ ಕ್ಷಿಪಣಿಗಳನ್ನು ಮಾಡೋದು ಹೇಗೆ ಅಂತ ಕಲ್ಕೊಂಡ. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೆಸರಾಯ್ತು. ಭಾರತ ರತ್ನ ಪ್ರಶಸ್ತಿ ಹುಡ್ಕೊಂಡು ಬಂತು. ಆಮೇಲೆ ಭಾರತದ ರಾಷ್ಟ್ರಪತಿ ಆದರು. ಯಾರು ಅಂತ ಹೇಳ್ಬೇಕಾಗಿಲ್ಲಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ದೊಡ್ಡವರಾಗಬೇಕು, ಸಕ್ಸಸ್ಫುಲ್ ಆಗಬೇಕು, ಯಶಸ್ಸು ಆಗಬೇಕು ಅಂದ್ರೆ ಎತ್ತರದ ಗುರಿ ಇಟ್ಕೋಬೇಕಪ್ಪ ನಾವು. ಗುರಿ ಇಟ್ಕೊಳ್ಳದೆ ಹೋದ್ರೆ ಆಗಲ್ಲ. ನಿಮ್ಮ ಗುರುಗಳ ಮೇಲೆ ತುಂಬಾ ನಂಬಿಕೆ ಇರಬೇಕು, ನಿಮಗೆ ಶ್ರದ್ಧೆ ಇರಬೇಕು. ಒಬ್ಬ ಗುರು ಪೂರ್ತಿ ಜೀವನವನ್ನು ಬದಲಾಯಿಸ್ಬಿಡ್ತಾನೆ. ನೀವು ಎಷ್ಟು ಜನ ಹೆಸರು ಕೇಳಿದ್ದೀರಿ ಗೊತ್ತಿಲ್ಲ. ರಾಮೇಶ್ವರಂ ಅಂತ ಒಂದು ಊರು, ತೀರ್ಥಕ್ಷೇತ್ರ, ಅದು ದಕ್ಷಿಣ ಭಾರತ ತುದಿ. ಅಲ್ಲಿ ಒಂದು ಶಾಲೆ, ಸರ್ಕಾರಿ ಶಾಲೆ, ಸಮುದ್ರ ದಂಡೆ ಮೇಲೆ ಇರುವಂತದ್ದು. ಅದು ಏನು ಅವಕಾಶಗಳಿಲ್ಲ, ಚೆನ್ನಾಗಿಲ್ಲ, ಶಾಲೆ ಇಲ್ಲ, ಕಟ್ಟಡ ಚೆನ್ನಾಗಿಲ್ಲ, ನೆಲಕ್ಕೆ ಫ್ಲೋರಿಂಗ್ ಇಲ್ಲ, ಬರೀ ಮರಳಿತ್ತು. ಅಲ್ಲಿ ಮಕ್ಕಳು ಶಾಲೆಗೆ ಹೋಗ್ಬೇಕು, ಸಾಮಾನ್ಯ ಬೆಸ್ತರ ಮಕ್ಕಳು ಹೋಗೋದಿಲ್ಲ. ಅಲ್ಲಿ ಒಬ್ಬ ಶಿಕ್ಷಕ, ಅಲ್ಲಿ ಕಲಿಕಾ ಸಾಮಗ್ರಿಗಳು ಏನೂ ಇಲ್ಲ ಪಾಪ ಅವ್ರಿಗೆ. ಆ ಶಿಕ್ಷಕ ಏನ್ ಮಾಡ್ತಿದ್ದ ಗೊತ್ತಾ? ಮಕ್ಕಳ ಬಗ್ಗೆ ತುಂಬಾ ಪ್ರೀತಿ. ಅವತ್ತಿನ ವರ್ತಮಾನ ಪತ್ರಿಕೆ ತಗೊಂಡು ಹೋಗ್ಬೇಕು, ಅವನು ನ್ಯೂಸ್ ಪೇಪರ್ ತಗೊಂಡು ಹೋಗ್ಬೇಕು, ಕ್ಲಾಸಿಗೆ ತಗೊಂಡು ಹೋಗ್ಬಿಟ್ಟು ಹಾಸ್ಬಿಟ್ಟು, ನೋಡಿ ಮಕ್ಕಳೇ ಏನೇನು ಬಂದಿದೆ ನೋಡಿ ನ್ಯೂಸ್ ಪೇಪರ್ ಅಲ್ಲಿ ಇವತ್ತು ಅಂತ ಹೇಳಿ, ನೋಡಿ ರಾಮೇಶ್ವರಮೇ ಜಗತ್ತು ಅಂತ ಕೂತ್ಕೋಬೇಡಿ, ಬಾಂಬೆ, ದಿಲ್ಲಿ, ಕಲ್ಕತ್ತಾ ದೊಡ್ಡ ದೊಡ್ಡ ಊರುಗಳಿದ್ದಾವೆ, ಅಲ್ಲಿ ಹೋಗ್ಬೇಕು, ನೀವು ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ತನ್ನ ಕನಸುಗಳನ್ನ ಮಕ್ಕಳ ಕನಸಲ್ಲಿ ತುಂಬ್ತಾ ಇದ್ದ. ಪ್ರೀತಿಯಿಂದ ತುಂಬಬೇಕು. ಒಂದ್ ದಿವ್ಸ ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಪಕ್ಷಿ ಹೆಂಗ್ ಹಾರ್ತದೆ ಅಂತ ಚಿತ್ರ ಬರೆದು ತೋರಿಸ್ತಿದ್ರು. ಪಕ್ಷಿ ಚಿತ್ರ ಬರೆದ್ರು. ನೋಡಿ ಮಕ್ಕಳೇ, ಗಾಳಿ ಬಂದಾಗ ಏನ್ ಮಾಡುತ್ತೆ ಅಂದ್ರೆ ರೆಕ್ಕೆಯಿಂದ ಅದು ಗಾಳಿಯನ್ನ ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಪಕ್ಷಿ ಅಂತ 15-20 ನಿಮಿಷ ಹೇಳಿದ್ರು. ಹುಡುಗರು ಹಿಂಗೆ ಹುಬ್ಬೆಲ್ಲ ಗಂಟು ಹಾಕೊಂಡು ಕೂತಿದ್ರು. ಯಾಕ್ರೋ ಅರ್ಥ ಆಗ್ಲಿಲ್ಲೇನ್ರೋ ಅಂದ್ರು. ಇಲ್ಲ ಸರ್ ಅರ್ಥ ಆಗ್ಲಿಲ್ಲ ಅಂದ್ರು ಹುಡುಗರು. ಅಯ್ಯೋ ದಡ್ಡ ಐತಿ, ಹೊರಗೆ ಬಂದ್ರೋ ಕ್ಲಾಸಿಂದ ಅಂದ್ರು. ಹೊರಗೆ ಸಮುದ್ರ ದಂಡೆ ಮೇಲೆ ಬರ್ಬೇಕು. 100 ಪಕ್ಷಿ ಹಾರ್ತಾ ಇದ್ದಾವೆ. ಮೇಷ್ಟ್ರು ಅಂದ್ಕೊಂಡು ನಾನೇ ಚಿತ್ರ ಬರದೆ ಕ್ಲಾಸ್ ಒಳಗೆ, ಇನ್ನೇ ತೋರಿಸಬಹುದಾಗಿತ್ತಲ್ಲ. ನೋಡಿ ಮಕ್ಕಳೇ, ಆ ಪಕ್ಷಿ ಹೆಂಗ್ ಹಾರುತ್ತೆ ನೋಡಿ. ಪಟ ರೆಕ್ಕೆ ಬಡ್ಕೊಳ್ಳೋದಂದ್ರೆ ಏನ್ ಗೊತ್ತಾ? ಗಾಳಿಯನ್ನ ಹಿಂದೆ ತಳ್ಳಿ ಮುಂದೆ ಹೋಗೋದು. ಹೀಗೆ ಹೋಗ್ತದೆ ನೋಡಿ ಅಂತ ಹೇಳಿದ್ರು. 5 ನಿಮಿಷಕ್ಕೆಲ್ಲ ಮಕ್ಕಳಿಗೆ ಅರ್ಥ ಆಯ್ತು, ಮನೆಗೆ ಹೋದ್ರು. ಒಬ್ಬ ಹುಡುಗ ನಿಂತೇ ಇದ್ದ. ಯಾಕೋ ಇನ್ನೇನ್ ಪ್ರಶ್ನೆ ಇದೆಯೇನೋ ಅಂದ್ರು. ಹೌದು ಸರ್, ಒಂದು ಪ್ರಶ್ನೆ ಇದೆ ಸರ್. ಏನು ಸರ್? ನೀವು ಹೇಳಿದ್ರಿ ಪಕ್ಷಿ ರೆಕ್ಕೆಯಿಂದ ಗಾಳಿಯನ್ನ ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಅಂತ ಹೇಳಿದ್ರಿ ಸರ್, ಆದ್ರೆ ವಿಮಾನದ ರೆಕ್ಕೆ ಹಿಂಗೆ ಇರುತ್ತಲ್ಲ ಸರ್, ಅದು ಬಡ್ಕೊಳ್ಳೋದೇ ಇಲ್ಲ, ಗಾಳಿ ಹಿಂದೆ ತಳ್ಳೋದೇ ಇಲ್ಲ, ಅದೇಂಗ್ ಹಾರುತ್ತೆ ಸರ್? ಮತ್ತೆ ಅದ್ರ ಇಷ್ಟೊಂದು ಜನ ಇರ್ತಾರೆ, ಅಷ್ಟೊಂದು ಸಾಮಾನು ಹೊತ್ಕೊಂಡು ಹೋಗಿರ್ತಾರೆ, ಹೆಂಗ್ ಹೊರ್ತದೆ ಅದು? ಪಾಪ ಬಡ ಮೇಷ್ಟ್ರು, ಪ್ರಾಮಾಣಿಕ ಮೇಷ್ಟ್ರು. ಹೌದು ಮಗು, ನನಗೆ ಗೊತ್ತಿಲ್ಲಪ್ಪ, ನಾನು ಇದುವರೆಗೂ ಒಂದ್ಸಲ ವಿಮಾನಕ್ಕೆ ಹೋಗೋದಂತೂ ಅಲ್ಲ, ಏರ್ಪೋರ್ಟೇ ನೋಡಿಲ್ಲ ನಾನು. ಆದ್ರೆ ನೀನ್ ತಿಳ್ಕೋಬೇಕು, ವಿಮಾನ ಬಗ್ಗೆ ತಿಳ್ಕೋಬೇಕು ಅಂದ್ಬಿಟ್ಟು ಹೇಳಿದ್ರಂತೆ. ನೋಡು ಮಗು, ನೀನ್ ದೊಡ್ಡವನಾದ್ಮೇಲೆ ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತಗೊಂಡು ಹೋಗ್ಬೇಕು. ಮೇಕ್ ಎನ್ ಎಕ್ಸಲೆಂಟ್ ಪ್ಲೇನ್ ಅಂಡ್ ಟೇಕ್ ಇಟ್ ಆನ್ ಮೂನ್. ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತಗೊಂಡು ಹೋಗು ಅಂದ್ರು. ಆ ಮಾತು ಹುಡುಗನ ಎದೆಯಲ್ಲಿ ಕೊರದಂಗಾಯ್ತು. ಹುಡುಗ ಮನೆಗೆ ಬಂದ. ಕನಸು ಕೂಡ ವಿಮಾನದ್ದೇ ಅವನಿಗೆ. ಚಿತ್ರದಲ್ಲಿ, ಪೇಪರಲ್ಲಿ ಯಾವುದೇ ವಿಮಾನ ಚಿತ್ರ ಬಂದ್ರೆ ಕತ್ತರಿಸ್ಬೇಕು, ಒಂದು ಪುಸ್ತಕ ಕಾಣಿಸ್ಕೋಬೇಕು, ವಿಮಾನ ನೋಡ್ಬೇಕು. ವಿಮಾನಗಳ ಬಗ್ಗೆ ಹಗಲು ರಾತ್ರಿ ಚಿಂತೆ ಶುರು ಆಯ್ತು. ಇಂಜಿನಿಯರಿಂಗ್ ಓದಿದ ಹುಡುಗ ಮುಂದೆ ಅಮೆರಿಕ ನಾಸಾಕ್ ಹೋದ. ನಾಸಾಕ್ ಹೋಗಿ ಅಲ್ಲಿ ಕ್ಷಿಪಣಿಗಳನ್ನು ಮಾಡೋದು ಹೇಗೆ ಅಂತ ಕಲ್ಕೊಂಡ. ಭಾರತಕ್ಕೆ ಬಂದು ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ISRO ಅಲ್ಲಿ ಸೇರ್ಕೊಂಡು, ಆಮೇಲೆ DRDO ಅಂತಿದೆ ಬೆಂಗಳೂರಲ್ಲಿ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಅಲ್ಲಿ ಬಂದು ಡೈರೆಕ್ಟರ್ ಅಂತ ಬಂದು ಮಿಸೈಲ್ಸ್ ಮಾಡಿದ್ರು, ಕ್ಷಿಪಣಿಗಳನ್ನ ಮಾಡಿದ್ರು. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೆಸರಾಯ್ತು. ಭಾರತ ರತ್ನ ಪ್ರಶಸ್ತಿ ಹುಡ್ಕೊಂಡು ಬಂತು. ಆಮೇಲೆ ಭಾರತದ ರಾಷ್ಟ್ರಪತಿ ಆದರು. ಯಾರು ಅಂತ ಹೇಳ್ಬೇಕಾಗಿಲ್ಲಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅವ್ರ ಜೊತೆಗೆ 15 ವರ್ಷ ನಾ ಬದುಕಿದ್ದೀನಿ. 15 ವರ್ಷ ಅವ್ರು ಎಷ್ಟು ಸಲ ಭೇಟಿಯಾಗಿದ್ದೇನೋ ಲೆಕ್ಕ ಇಲ್ಲ. ತುಂಬಾ ಪ್ರೀತಿ. 10 ಸಲ ಹೇಳ್ಬೇಕು ನನಗೆ ಈ ಕತೆ. 10 ಸಲ ಹೇಳಿದಾರೆ ಅವರು. ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ. ನಾನು ವೈಮಾನಿಕ ಸಿದ್ಧಾಂತವನ್ನು ಕಲಿಬೇಕು ಅನ್ನೋದನ್ನ ನನ್ನ ಗುರುಗಳು ಶಾಲೆಯಲ್ಲಿ ರಾಮೇಶ್ವರಂ ಸಮುದ್ರ ದಂಡೆ ಮೇಲೆ ಹಾಕ್ಬಿಟ್ರು ನನ್ನ ಹೃದಯದಲ್ಲಿ ಅಂತ.
ಮೇಷ್ಟ್ ಹಾಕಿದ್ದು ಒಂದು ಬೀಜ. ವಿಮಾನ ಬಗ್ಗೆ ತಿಳ್ಕೊಳ್ಳಯ್ಯ ನೀನು ಅಂತ ಒಂದು ಬೀಜ ಹಾಕಿದ್ರು. ಆ ಬೀಜ ಮರ ಆಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗ್ಬೇಕಾದ್ರೆ ಆ ಮೇಷ್ಟ್ ಹಾಕಿದ ಬೀಜ ಕಾರಣ. ಅದಕ್ಕೆ ನೀವು ಇಲ್ಲಿರುವಂತಹ ಬೇಸ್ಟ್ಗಳಿಗೆ, ಪ್ರಾಂಶುಪಾಲರಿಗೆ ಕೈ ಮುಗಿದು ಬೆಡ್ಕೋಬೇಕು. ನಾನು ಪಾಠ ಮಾಡೋದು ಅಂದ್ರೆ ಅದೊಂದು ಕ್ರಿಯೆ ಅಲ್ಲ. ಏನೋ ಹೇಳಿದೀನಿ, ಸಿಲೆಬಸ್ ಮುಗಿಸಿದೀನಿ. ಸಿಲೆಬಸ್ ಮುಗಿಸೋದನ್ನ ಯಾರಾದ್ರೂ ಮುಗಿಸ್ಬೋದು. ಓದ್ಕೊಳ್ರೋ ನೀವಂದ್ರೂ ಮುಗಿದು ಹೋಗುತ್ತೆ ಸಿಲೆಬಸ್. ಸಿಲೆಬಸ್ ಕಲಿಸೋದು ಮುಖ್ಯ ಅಲ್ಲ. ದಯವಿಟ್ಟು ತಿಳ್ಕೋಬೇಕಾದದ್ದು, ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಟು ದ ಸಿಲೆಬಸ್, ವಿ ಆರ್ ರೆಸ್ಪಾನ್ಸಿಬಲ್ ಟು ದ ಚಿಲ್ಡ್ರನ್. ನಾಳೆ ನಿಮ್ಮ ಕ್ಲಾಸಲ್ಲಿ ಕುಳಿತಂತ ಮಗು ಒಬ್ಬ ಅಬ್ದುಲ್ ಕಲಾಂ ಆಗ್ತಾನೆ ಅನ್ನೋದಾದ್ರೆ, ಒಬ್ಬ KR ನಾರಾಯಣನ್ ಆಗ್ತಾರೆ ಅನ್ನೋದಾದ್ರೆ, ಒಬ್ಬ ಮನಮೋಹನ್ ಸಿಂಗ್ ಆಗ್ತಾರೆ ಅನ್ನೋದಾದ್ರೆ, ಒಬ್ಬ ನರೇಂದ್ರ ಮೋದಿ ಆಗ್ತಾರೆ ಅನ್ನೋದಾದ್ರೆ, ಅದಕ್ಕಿಂತ ಹೆಚ್ಚಿಗೆ ತೃಪ್ತಿ ಕೊಡೋಕೆ ಸಾಧ್ಯ ಇದೆಯಾ? ನಾನು ನಿಮ್ಮ ಶಿಕ್ಷಕರಲ್ಲಿ ಕೈ ಮುಗಿದು ಬೇಡ್ಕೋಬೇಕು. ಒಂದೊಂದು ನಿಮಿಷ ನೀವು ಮಕ್ಕಳ ಹತ್ರ ಕಳೆದದ್ದು ಅವರ ಬದುಕಿಗೆ ತಿರುವು ತರ್ತದೆ ಅಂತ ನಂಬಿಕೆಯಿಂದ ಮಾಡ್ಬೇಕು. ಅಯ್ಯೋ ಮತ್ ಬಂದಪ್ಪ ಪೀಡೆ ಇವನು ಅನ್ಬೇಡಿ. ನಮಗೆ ಗೊತ್ತಿಲ್ಲದಂಗೆ ಬದಲಾವಣೆ ಆಗುತ್ತೆ.